ಮಕ್ಕಳೇ, ಬಹಳ ಹಿಂದೆ ಒಂದು ಕೆರೆಯಲ್ಲಿ ಆಮೆ ವಾಸಿಸ್ತಾ ಇತ್ತು. ಜೋಡಿ ಹಂಸದ ಜೊತೆಗೆ ಆಮೆಗೆ ಸ್ನೇಹ ಇತ್ತು. ಆದರೆ ಬಾಯಿ ಬುಡುಕತನ ಆಮೆಯ ಸ್ವಭಾವ ಆಗಿತ್ತು. ಎಲ್ಲ ವಿಷಯದಲ್ಲೂ ಮಾತಾಡೋ ಕೆಟ್ಟ ಬುದ್ಧಿ ಆಮೆಗಿತ್ತು. ಹಂಸಗಳು ಪರಸ್ಪರ ಮಾತಾಡೋವಾಗ ಹೇಳದೆ ಕೇಳದೆ ಮಧ್ಯದಲ್ಲಿ ಆಮೆ ಬಂದು ಮಾತಾಡ್ತಾ ಇತ್ತು. ಹಂಸಗಳ ಮಾತನ್ನು ಮಧ್ಯದಲ್ಲೇ ಕಟ್ ಮಾಡ್ತಾ ಇತ್ತು. ಎದುರುಗಡೆ ಮಾತಾಡುವವರ ಎಲ್ಲ ಮಾತು ಕೇಳುವುದರ ಮೊದಲೇ ಆಮೆ ಮಧ್ಯೆ ಬಾಯಿ ಹಾಕ್ತಾ ಇತ್ತು. ಬಾಯಿ ಬುಡುಕುತನ ಇದ್ರೂ ಆಮೆ ತುಂಬ ಶಾಂತ ಸ್ವಭಾವದ್ದಾಗಿತ್ತು. ಅದರ ಸ್ವಭಾವ ಹಂಸಗಳಿಗೂ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಆಮೆಯ ಬಾಯಿ ಬುಡುಕುತನವನ್ನು ಹಂಸಗಳು ಸಹಿಸಿಕೊಂಡಿದ್ವು. ಆಮೆ ಮೇಲೆ ಕೋಪ ಮಾಡಿಕೊಳ್ತಾ ಇರಲಿಲ್ಲ. ಒಂದು ಸಲ ಭೀಕರ ಕ್ಷಾಮ ಬಂತು. ಅದರ ಕಾರಣದಿಂದಾಗಿ ಕೆರೆಯ ನೀರು ಒಣಗಿ ಹೋಯಿತು. ನಿಧಾನವಾಗಿ ಕೆರೆಯ ಎಲ್ಲ ನೀರು ಬತ್ತಿ ಹೋಯಿತು. ಇನ್ನು ಈ ಕೆರೆಯಲ್ಲಿ ತುಂಬ ದಿನ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಕೆರೆ ಹುಡುಕಬೇಕು ಅನ್ನೋ ಸತ್ಯ ಆಮೆಗೆ ಗೊತ್ತಾಯಿತು. ವಾಸಿಸೋದಕ್ಕೆ ಬೇರೆ ಕೆರೆಗೆ ಹೋಗಬೇಕಾದ ಅಗತ್ಯವನ್ನ